ನಾನೇನೆ 300 ಹೊಡಿತಾರೆ ಅಂತ ಎಕ್ಸ್ಪೆಕ್ಟ್ ಮಾಡ್ತಿದ್ದೆ. ಬಟ್ ನನಗೆ ಏನೊಂದು ಡೌಟ್ ಅಂದ್ರೆ ಮ್ಯಾಚ್ ಮುಗಿದ್ಮೇಲೆ ಸೂರ್ಯಕುಮಾರ್ ಅವರು ಗುರು ನಾನು ಇಷ್ಟೊಂದು ಎದ್ದು ಬಿದ್ದೆಲ್ಲ ಹೊಡಿದಿರಾ ಇನ್ನೊಂದು 20-30 ಆರಾಮಾಗಿ ಹಂಗೆ ಬಿಟ್ಟು ಆಡಿದ್ರೆ ಕೂಡ ನಮ್ಮ ಟೀಮ್ ಗೆಲ್ತಿತ್ತು ಅಂದ್ಕೊಂಡಿರ್ತಾರಲ್ವಾ. ಯಾಕಂದ್ರೆ ಅಷ್ಟೊಂದು ಎಫರ್ಟ್ಸ್ ಆಗಿ ಸಖತ್ತಾಗಿ ಆಡಿದ ಅವ್ರು ಒಬ್ಬರೇ ಬ್ಯಾಟಿಂಗ್ ಅಲ್ಲಿ. ಹೌದು ಇಶಾನ್ ಕಿಶನ್ ತಿಲಕ್ ಅವ್ರ ಮೇಲೆ ಸ್ವಲ್ಪ ಒಂದು ಕ್ಯಾಮಿಯೋ ಆಡ್ಬಿಟ್ಟು ಹೋದ್ರು, ಬಟ್ ಯಾರು ಮಿತ್ಕೊಂಡು ಆಡ್ಲೇ ಇಲ್ಲ. ಇನ್ ಕೇಸ್ ನಿನ್ನೆ ಸೂರ್ಯಕುಮಾರ್ ಏನಾದ್ರು ಬೇಗ ಔಟ್ ಆಗಿದ್ರೆ ಕಂಪಲ್ಸರಿ ಅಟ್ಲೀಸ್ಟ್ ಒಂದು 90% ಚಾನ್ಸ್ ಇತ್ತು USA ಗೆ ಗೆಲ್ಲೋದಕ್ಕೆ. ಆದ್ಮೇಲೆ ಇನ್ನೊಂದು ಡೌಟ್ ಏನಂದ್ರೆ ನನಗೆ ಅವ್ರು 160 ಹೊಡೆದಾಗ ಓಕೆ ಯಾಕೋ US ಹೊಡೆದ್ಬಿಡ್ತಾರ ಅನ್ನೋ ತರ ಒಂದು ಡೌಟ್ ಅಲ್ಲೇ ಇದ್ದಿದ್ದು. ಮೀನ್ ಕ್ಲೋಸ್ ಹೋಗುತ್ತೆ ಗೇಮ್ ಅನ್ಕೊಂಡು, ಬಟ್ ಇಂಟೆಂಟೇ ಇಲ್ಲ USA ಹೊಡೆದು. ನನ್ಗೆ ಏನ್ ಅನಿಸ್ತು ಅಂದ್ರೆ ನಮ್ ಇಂಡಿಯನ್ ಬೌಲಿಂಗ್ ಅಷ್ಟೊಂದು ಸ್ಟ್ರಾಂಗ್ ಇತ್ತ, ಇಲ್ಲಾಂದ್ರೆ USA ಅವ್ರ ಬ್ಯಾಟಿಂಗ್ ಅಷ್ಟು ವೀಕ್ ಅಂತ ಗೊತ್ತೇ ಆಗ್ಲಿಲ್ಲ. ಯಾರೋ ಒಬ್ರೇ ಅವರು ರಂಜಾನ್ ಅನ್ನೋರು ಯಾರೋ ಅವ್ರು ಒಂದ್ ಸ್ವಲ್ಪ ಬೆಟರ್ ಸ್ಟ್ರೈಕ್ ಅಲ್ಲಿ ಆಡಿದ್ರು, ಬೇರೆ ಎಲ್ಲಾರು ರನ್ನೇ ಬಾಲ್ ಆ ತರನೇ ಆಡ್ತಿದ್ರು. ಬಟ್ ಇನ್ನೊಂದು ಏನಂದ್ರೆ ಇಂಡಿಯಾಗೆ ಇದೊಂದು ಈ ಫಾರ್ಮೆಟ್ ಏನಿದೆ, ಈ ಅಟ್ಯಾಕಿಂಗ್ ಇಂಟೆಂಟು ನನ್ಗೆ ಸೀರೀಸ್ ಸೌತ್ ಆಫ್ರಿಕಾ ಸೀರೀಸ್ ಆಗ್ಲಿ ಪ್ರಾಕ್ಟೀಸ್ ಮ್ಯಾಚ್ ಆಗ್ಲಿ ಎಲ್ಲದರಲ್ಲೂ ಸಖತ್ತಾಗಿ ಕ್ಲಿಕ್ ಆಯ್ತು. ಬಟ್ ನಿನ್ನೆ ಫಸ್ಟ್ ಮ್ಯಾಚೇ ಅದು ಫೇಲ್ಯೂರ್ ಆಗಿದೆ. ಯಾಕಂದ್ರೆ ಅಭಿಷೇಕ್ ಶರ್ಮಾ ಅವರು ಫಸ್ಟ್ ಬಾಲ್ ಔಟು, ಇಶಾನ್ ಕಿಶನ್ ಹೊಡೆಯಕ್ ಹೋಗಿ ಔಟು, ದೂಬೆ ಫಸ್ಟ್ ಬಾಲ್ ಔಟು, ಟಿಂಕು ಸಿಂಗ್ ಅಷ್ಟೇ, ಹಾರ್ದಿಕ್ ಪಾಂಡ್ಯ ಅಷ್ಟೇ, ಎಲ್ಲರೂ ಓಡಿಯಾಗಿ ಹೋಗಿ ವಿಕೆಟ್ ನ ನಮ್ ಇಂಡಿಯಾ ಅವರೇ ಕೊಟ್ರು ಅವ್ರಿಗೆ. ಅವ್ರ ಬೌಲಿಂಗ್ ಅಷ್ಟೊಂದು ಸಕ್ಕತ್ತಾಗಿ ಏನ್ ಹಾಕಿಲ್ಲ. ಅಂಡ್ ಕಮೆಂಟ್ರಿ ಹೇಳ್ತಿದ್ರು ಪಿಚ್ ತುಂಬಾ ಕಷ್ಟ ಇದೆ ಅಂತ. ಸೊ ನಾನು ಅವ್ರು ಕಷ್ಟ ಇರುತ್ತೆ ಬಟ್ 160 ಅಂದ್ರೆ ಹೊಡಿಬೋದೇನೋ ಅನ್ನೋ ತರ ಇದ್ದಿದ್ದು. ನಮ್ ಇಂಡಿಯಾ ಅವರು ಹತ್ರ 100 ಕ್ರಾಸ್ ಮಾಡಿದ್ದೆ 15ನೇ ಓವರ್ ಅಲ್ಲಿ. ಅದಾದ್ಮೇಲೆ ಆ ಸೂರ್ಯ ಅವ್ರಿಗೆ ಫಾರ್ಮ್ ಬ್ಯಾಕ್ ಟು ಓಲ್ಡ್ ಸೂರ್ಯ ನೋಡೋದ್ ಸಿಕ್ಕಿದ್ ನಮ್ಗೆ. 360 ಡಿಗ್ರಿ 6 ಹೊಡೆದಿದ್ದಾಗ್ಲಿ, ಸಕ್ಕತ್ತಾಗಿ ಬೌಂಡ್ರಿ ಪಿಕ್ ಮಾಡಿ ಎದ್ದು ಬಿದ್ದು ಹೊಡೆದ್ರು. ಹಂಗೋ 45 ಬಾಲ್ಗೆ ಹತ್ರ ಒಂದು 80 ಸಮಥಿಂಗ್ ಏನೋ ಸೂರ್ಯ ಅವ್ರು ಹೊಡೆದ್ರು. ಅದು ಹೊಡೆದಿಲ್ಲ ಅಂದ್ರೆ ಕಂಪಲ್ಸರಿ ಇಂಡಿಯಾ ಬಂದು 160 ಗಂಟ ರನ್ ಬರ್ತಾನೆ ಇದ್ದಿಲ್ಲ. ಹಂಗೂ ಒಂದು 130 140 ಬಂದಿದ್ರು ಇಂಡಿಯಾನೇ ಗೆಲ್ತಿತ್ತು. ಹೋಗ್ತಾ ಈ ಅಪ್ರೋಚ್ ಸ್ವಲ್ಪ ಚೇಂಜ್ ಮಾಡ್ಕೋಬೇಕಾಗುತ್ತೆ ಅಂತ ನನ್ಗೆ ಅನ್ಸುತ್ತೆ. ಯಾಕಂದ್ರೆ ಇದೇ ಬೇರೆ ಟೀಮ್ ಮೇಲೆ ಇಂಡಿಯಾ ಅವ್ರು ಇಷ್ಟು ಹೊಡೆದಿದ್ರೆ ಕಂಪಲ್ಸರಿ ಅವ್ರು ತಿರುಗಿ ಅದನ್ನ ಚೇಸ್ ಮಾಡೇ ಮಾಡ್ತಿದ್ರು. ಯಾಕಂದ್ರೆ ಹೆಂಗ್ ಸೂರ್ಯ ಅವರು ಒಂದು ಸ್ಟೆಡಿ ನಾಕ್ ಆಡಿದ್ರು, ಅದೇ ತರ ಎಕ್ಸ್ಪೀರಿಯನ್ಸ್ ಪರ್ಸನ್ ತುಂಬಾ ಜನ ಇದ್ದಾರೆ ಇಂಗ್ಲೆಂಡ್ ಅಲ್ಲಾಗ್ಲಿ ಆಸ್ಟ್ರೇಲಿಯಾ ಅವರಾಗ್ಲಿ. ಸೊ ಅವರು ಸ್ವಲ್ಪ ನಿಧಾನ ಕಾಡಿನೇ ಗೆಲ್ಸ್ಕೊಟ್ಬಿಡ್ತಿದ್ರು. ನಿನ್ನೆ USA ಸ್ವಲ್ಪ ಲ್ಯಾಗ್ ಆಗಿದ್ದತೆ. ಒಬ್ಬರೇ ಆಡಿದ್ ಬ್ಯಾಟ್ಸ್ಮನ್ ನನಗೆ ಗೊತ್ತಿದ್ದು, ಬೇರೆಲ್ಲ ರನ್ನ ಬಾಳಲ್ಲೇ ಆಡ್ಕೊಂಡಿದ್ರು. ಒಬ್ಬರದ ಸ್ವಲ್ಪ ಅಟ್ಯಾಕಿಂಗ್ ಇಂಟೆಂಟ್ ಕೊಟ್ರು, ಬಟ್ ಅವರಿಗೆ ನಮ್ ಸಿರಾಜ್ ಅವರು LBW ಮಾಡಿ ಮನೆ ಕಳ್ಸಿದ್ರು. ಸೊ ನಿನ್ನೆ ಬೌಲಿಂಗು ಸಖತ್ತಾಗಿತ್ತು, ಬ್ಯಾಟಿಂಗ್ ಕ್ಲಿಕ್ ಆಗ್ಲಿಲ್ಲ ಇಂಡಿಯಾದು. ಒಬ್ರೇ ಆಡಿನೇ ಗೆದ್ದಿದ್ದಾರೆ. ಬಟ್ ಅದು USA ಮೇಲೆ ಗೆದ್ದಿದ್ದಾರೆ. ಇದು ಅವ್ನು ಸೆಲೆಬ್ರೇಟ್ ಮಾಡೋಷ್ಟು ವಿಕ್ಟ್ರಿನ ಅಂದ್ರೆ ಇಂಡಿಯಾ ಅವ್ರು ಆಡಿದ ಗೇಮ್ಗೆ ಸ್ಟ್ಯಾಂಡರ್ಡ್, ಆ ಸ್ಟ್ಯಾಂಡರ್ಡ್ಗೆ ಕನ್ಫರ್ಮ್ ಇದೊಂದು ಅಷ್ಟೊಂದು ಸೆಲೆಬ್ರೇಟ್ ಮಾಡ್ಬೇಕಾಗಿರೋ ವಿಕ್ಟ್ರಿ ಅಂತೂ ಅಲ್ಲ. ಹೌದು ಗೆದ್ದಿದ್ದೀವಿ, ಅದು ಒಳ್ಳೆ ವಿಷಯನೇ. ಬಟ್ ಸ್ಟಿಲ್ ಹೋಗ್ತಾ ಆ ಇಂಟೆಂಟ್ ಸ್ವಲ್ಪ ಚೇಂಜ್ ಮಾಡ್ಕೋಬೇಕು. ಯಾವಾಗ ಬೇಕೋ ಅವಾಗ ಹೊಡಿಬೇಕು, ಇಲ್ಲಾಂದ್ರೆ ಒಬ್ರು ಹೊಡಿಬೇಕು, ಒಬ್ರು ಸ್ವಲ್ಪ ನಮ್ಗೆ ವಿರಾಟ್ ಕೊಹ್ಲಿ ಅವ್ರು ಬಂದು ಒಂದ್ ಕಡೆ ಸ್ಟೇಡಿಯಂ ನಿಂತ್ಕೋತಿದ್ರು, ಆತರ ಒಬ್ರು ಆಡಿದ್ರೆ ಕೂಡ ಚೆನ್ನಾಗಿರುತ್ತೆ ಅಂತ ನನ್ನ ಒಪಿನಿಯನ್. ಯಾಕಂದ್ರೆ ನಿನ್ನೆ ಸೂರ್ಯ ಅವ್ರು ಆತರ ಆಡಿದ್ರಿಂದಾನೆ 160 ರನ್ಸ್ ಬಂದಿದ್ದು. ಸೊ ನಿಮ್ಗೆ ಏನ್ ಅನ್ಸುತ್ತೆ ಮಾಡಿದ್ರೆ ಕಮೆಂಟ್ಸ್ ಅಲ್ಲಿ ಹೇಳಿ, ನನ್ನ ಒಪಿನಿಯನ್ ಕರೆಕ್ಟಾ ಇಲ್ವಾ ಅಂತ. ಅಷ್ಟೇ ಈ ವಿಡಿಯೋ. ಏನ್ ಮ್ಯಾಚ್ ಅಷ್ಟೊಂದೇನು ಸಖತ್ತಾಗಿ ಹೋಗ್ಲಿಲ್ಲ. ಫಸ್ಟ್ ಹಾಫ್ ಅಂತೂ ಬಿಟ್ಟಿದ್ದೆ ಹೋಪ್ಸ್. ಯಾವಾಗ ವಿಕೆಟ್ ಟಪ ಅಂತ ಬೀಳ್ತಿತ್ತು ಅಷ್ಟೇ ಮುಗೀತು ಕತೆ. USA ಅವ್ರು ನಮ್ಮೇಲೆ ಗೆಲ್ತಾರಪ್ಪ ಅನ್ನೋ ತರ ಒಂದು ಸಖತ್ತು ಭಯಾನೂ ಆಗ್ತಿತ್ತು. ಗೆದ್ಬಿಡ್ತಾರೆ USA ಅವರು. ಒಂದು ಮ್ಯಾಕ್ಸಿಮಮ್ ಒಂದು 10-15 ಓವರ್ ತನಕನೂ ಹಂಗೆ ಅನ್ಸಿದ್ದು. ಅದಾದ್ಮೇಲೆ ಯಾವಾಗ ಸೂರ್ಯ ಅವ್ರು ಹೊಡೆದ್ರು ಅವಾಗ ಓಕೆ ಒಂದ್ ಚಾನ್ಸ್ ಇದೆ ಅಂತಾನೆ ಅನ್ಸಿತ್ತು. ಬಟ್ USA ಸೆಕೆಂಡ್ ಹಾಫ್ ಅಂತೂ ಫುಲ್ಲು ಬೋರಿಂಗ್ ಗುರು. ಅದ್ರ ಲಾಸ್ಟ್ ಸ್ವಲ್ಪ ಹೊಡೆದ್ರು ಹೊರತು USA ಬ್ಯಾಟಿಂಗ್ ಅಷ್ಟೊಂದು ವೀಕ್ ಅಲ್ಲ. ನಮ್ ಬೌಲಿಂಗ್ ಇಷ್ಟೊಂದು ಸ್ಟ್ರಾಂಗ್ ಇದೆ ಅಂತ ನಿಜವಾಗ್ಲೂ ಗೊತ್ತಿಲ್ಲ. ಸೊ ಹೋಗ್ತಾ ಈ ತರ ಮಾಡ್ದಿರಾ ಬ್ಯಾಟಿಂಗ್ ಸ್ವಲ್ಪ ಸ್ಟ್ರೆಂಥನ್ ಆಗ್ಬೇಕು. ನಾನೇನೆ 300 ಹೊಡಿತಾರೆ ಅಂತ ಎಕ್ಸ್ಪೆಕ್ಟ್ ಮಾಡ್ತಿದ್ದೆ, ಬಟ್ ಬೇಕಂತ ನಿಮ್ಗೆ ಹೆಂಗ್ ಹೇಳೋದು, ಕೈ ಕ್ಯಾಚ್ ಕೊಟ್ಟು ಔಟ್ ಆದ್ರು ತುಂಬಾ ಜನ. ಶಿವಮ್ ದೂಬೆ ಅವರು ಅಷ್ಟೇ, ನಂಗೆ ಸಕ್ಕ ಡಿಸಪಾಯಿಂಟ್ಮೆಂಟ್ ಆಯ್ತು. ಹಿಂಗ್ ಬಾಲ್ ಬಂತು, ಹಿಂಗ್ ಹೊಡೆದ್ರು, ಹಂಗೆ ಮೇಲೆ ಹೋಯ್ತು, ಔಟು ಅಷ್ಟೇ, ಮನೆ ಹೋಗ್ತಿದ್ರು. ಸೊ ನೆಕ್ಸ್ಟ್ ಬರೋ ಅಪ್ಕಮಿಂಗ್ ಮ್ಯಾಚಸ್ ಅಲ್ಲಿ ಅದು ಪಾಕಿಸ್ತಾನ ವಿರುದ್ಧ, ಇಂಗ್ಲೆಂಡ್, ಆಸ್ಟ್ರೇಲಿಯಾ ಇವ್ರ ಮೇಲೆಲ್ಲ ಇನ್ ಕೇಸ್ ಮ್ಯಾಚಸ್ ಬಂದ್ರೆ ತುಂಬಾ ಚೆನ್ನಾಗಿ ಆಡ್ಬೇಕು. ಈ ತರ ಒಂದು ಬ್ಯಾಟಿಂಗ್ ಅಪ್ರೋಚ್ ಕೊಟ್ರೆ ಕನ್ಫರ್ಮ್ ಅವ್ರು ಗೆದ್ಬಿಡ್ತಾರೆ. ಅಷ್ಟೇ ಈ ವಿಡಿಯೋ. ಏನ್ ಅಷ್ಟೊಂದು ಇಂಟ್ರೆಸ್ಟಿಂಗ್ ಆಗಿ ಏನಿದ್ದಿಲ್ಲ ಮ್ಯಾಚಸ್, ಓಕೆ ತರನೇ ಇತ್ತು. ಬಟ್ ಬೌಲಿಂಗ್ ಸಖತ್ತಾಗಿ ಹಾಕಿದ್ರು ಅಂಡ್ ಅವ್ರ ಬ್ಯಾಟಿಂಗ್ ವೀಕ್ ಇತ್ತು ಅಂತ ನನಗೆ ಅನ್ಸುತ್ತೆ. ಸೊ ಫಸ್ಟ್ ವಿನ್ ಇಂಡಿಯಾಗೆ T20 ವರ್ಲ್ಡ್ ಕಪ್ ಅಲ್ಲಿ. ಸೊ ನೆಕ್ಸ್ಟ್ ಅಪ್ಕಮಿಂಗ್ ಮ್ಯಾಚಸ್ ಅಲ್ಲೂ ಇದೇ ತರ ಬೇಡ, ವಿನ್ ಆಗ್ಲಿ, ಚೆನ್ನಾಗಿ ವಿನ್ ಆಗ್ಲಿ, ಸಖತ್ತಾಗಿ ಹೊಡಿಲಿ, ಒಂದು 250-300 ಹೊಡಿಲಿ, ಜಾಲಿಯಾಗಿ ಹಂಗೆ ಬೌಲಿಂಗ್ ಇರೋಲ್ಲ ಧೂಳ್ ಮಾಡಾಕ್ಲಿ, ಚೆನ್ನಾಗಿ ಹೋಗ್ಲಿ ಅದೇ ತರ. ಸೊ ನಿಮ್ಗೆ ಅನ್ಸುತ್ತೆ ಮರಿದಿರ ಕಮೆಂಟ್ಸ್ ಅಲ್ಲಿ ಹೇಳಿ. ನಿನ್ನೆ ಬ್ಯಾಟಿಂಗ್ ಈ ತರ ಆಡಿದ್ರೆ ಓಕೆನಾ, ಇಲ್ಲ ಇನ್ನೂ ಸಖತ್ತಾಗಿ ಆಡ್ಬೇಕಿತ್ತ ಅಂತ ಮರಿದಿರ ಕಮೆಂಟ್ಸ್ ಅಲ್ಲಿ ಹೇಳಿ. ಬಾಯ್.